ಸರ್ ನಮಸ್ಕಾರ ರೀ. ನಮಸ್ಕಾರ. ಸರ್ ತಮ್ಮ ಪರಿಚಯ ಹೇಳ್ಕೊಳ್ರಿ. ಶರತ್ ಶಿವಾಜಿರಾವ್ ಪಾಟೀಲ್, ಊರು ಸಿಂಧಮಂಗಿ ಸರ್. ಸರ್ ತಮ್ಮದು ರೀ? ಅಮೀರಾಬಾದ್ ರೀ, ಸುಭಾಷ್ ಗೌರಿ, ಭೀಮಶೆಟ್ಟಿ, ಅಮೀರಾಬಾದ್ ವಾಡಿ. ಜ್ಞಾನೇಶ್ವರ ಹನುಮಂತ ರೀ, ಸಿಂಧಮಂಗಿ ರೀ. ಹಾಂ, ಪಪ್ಪು ಯಾದವ್ ರೀ? ಪಪ್ಪು ಪಾಟೀಲ್ ಸಿ. ಹಾಂ ರೀ. ಸೊ ನೀವು ಟೋಟಲ್ ಎಷ್ಟು ಎಕರೆ ಹಾಕಿದಿರಿ ಸರ್? ಇದು ಒಂದು 1.5 ಎಕರೆ ಅದ ಸರ್. 1.5 ಎಕರೆ ಅದ ರೀ? ಹಾಂ ರೀ. ಅಲ್ಲ. ಹಾಂ ರೀ. ಸೊ ಈಗ ಒಂದು ಕೆಲವೊಂದು 2 ತಿಂಗಳಿಂದ ಸರ್ ನಮ್ಮದು ನಿಮ್ಮದು ಸಂಪರ್ಕ ಅದಾವೆ ಸರ್. ಆಗ್ಯದ ಸರ್, ಆಗ್ಯದ. ಸೊ ಜೈವಿಕ ಕೇಂದ್ರದಿಂದ ನಾವು ಬರ್ತಾಯಿದ್ದೀವಿ ಸರ್. ಈಗ ನಾವು ಏನು ಜೈವಿಕ ಕೇಂದ್ರದಿಂದ ತಮಗೆ ಸಲಹೆ ಸೂಚನೆಗಳು ಹೇಳ್ತಾ ಇದ್ದೀವಿ, ಅದು ಎಂಡ ಫಾಯ್ದಾ ಆಗ್ಯದ ಸರ್? ಫಾಯ್ದಾ ಆಗ್ಯದ ಸರ್, ಫಾಯ್ದಾ ಆಗ್ಯದ. ಅದು ಡ್ರಾಕೋಸೋಡಿಯಮ ಮತ್ತು ಇನ್ನೊಂದು ಯಾವುದು ಟ್ರೈಕೋಡರ್ಮಾ ಸೂಡೋಮೋನಾಸ್ ಹಾಕಿದ್ದೇವೆ ಸರ್ 2 ಸಲ ನೀವು ಹೇಳಿದ್ರಿ. ಹಾಂ ಸರ್. ಮೊದಲು ಹೆಂಗಿತ್ತು ಸರ್, ಈಗ ಹೆಂಗೆ ಆಗ್ಯದ ರೀ? ಇಲ್ಲ, ಪೈಲಕ್ಕಿಂತ ಈಗ ಅರ್ಧ ಫರಕ್ ಆಗ್ಯದ ಸರ್. ಚಂದ ಆಗ್ಯದ ಬೆಳೆ. ಆಗ್ಯದ ಸರ್. ಕ್ಯೂರ್ ಆಗ್ಯದ ಬೆಳೆ. ಕ್ಯೂರ್ ಆಗ್ಯದ ಸರ್? ಹಾಂ ಆಗ್ಯದ ಸರ್. ಏನು ಪ್ರಾಬ್ಲಮ್ ಇತ್ತು ಸರ್ ಅದ್ರಾಗ? ಅದು ಅಂಗುಲ ಆದಂಗೆ ಆಗಿತ್ತು, ಮರಿ ಬಿಡಲ್ ಹೋಗಿತ್ತು. ಹಾಂ. ಮತ್ತು ಅರ್ಶಿಣ ಕಲರ್ ಆಗಿತ್ತು ಸರ್. ಚಿಕ್ಕುಡು. ಹಾಂ ರೀ. ಓಕೆ, ಈಗ ಜರ ಫರಕ್ ಬಿದ್ದು ಸರ್, ಡಿಫರೆನ್ಸ್ ಆಗ್ಯದ? ಅರ್ಧ ಫರಕ್ ಬಿತ್ತು ಸರ್. ಸುಳ್ಯ ಕಡೆ ಕೆಮಿಕಲ್ಗೆ ಇದಕ್ಕೆ ಏನಾರ ಡಿಫರೆನ್ಸ್ ಅಂತೀರಿ? ಅದ ಸರ್, ಅದ. ಹಾಂ ಸರ್, ತಾವು ನೋಡಿರಿ ಸರ್ ಇವ್ರ ಹೊಲ? ಹಾಂ ರೀ. ಏನದ ಸರ್ ಡಿಫರೆನ್ಸ್? ಈಗ ಡಿಫ್ರೆನ್ಸ್ ಅಲ್ಲಕ್ಕ ಮೊದಲೆಲ್ಲ ಇದು ವೈಟು ಚಿಕ್ಕುಡ್ದು ಇದು ಆಗಿತ್ತು, ಮತ್ತೊಂದು ಅರಿಶಿಣ ಬಣ್ಣ ಆಗಿತ್ತು. ಹಾಂ ಸರ್. ಅರಿಶಿಣ ಬಣ್ಣ ಜಾಸ್ತಿ ಆಗಿತ್ತು. ಹ್ಞೂ. ಅವಾಗ ಮತ್ತೊಂದು ಇದು ಈ ಕಲರೇ ಇದ್ದಿಲ್ಲ, ಗ್ರೀನ್ ಕಲರೇ ಇದ್ದಿಲ್ಲ ರೀ ಇದು. ಹಾಂ ಸರ್. ಇದೆಲ್ಲ ನೀವು ಶುದ್ಧ ಹೇಳ್ಕೊಟ್ಟಿದ ಮ್ಯಾಕ ಇವ್ರೇನು ಮಾಡ್ಯಾರ. ಹಾಂ ಸರ್. ಅವಾಗ ಇದು ಗ್ರೀನ್ ಬಿ ಬಂದ ಮತ್ತು ಹೈಟ್ನೂ ಆಗ್ಯದ. ಈಗ ಹೈಟ್ನೂ ಆಗ್ಯದ, ಮರಿನೂ ಆಗ್ಲತ್ತಲ್ಲ ಸರ್. ಹ್ಞೂ. ಸೊ ನಮ್ಮ ಬೇರೆ ರೈತರು ಸಹ ಇದು ಯೂಸ್ ಮಾಡ್ಬೋದು, ಆರ್ಗ್ಯಾನಿಕ್ ಮಾಡ್ಬೋದು. ಮತ್ತು ಸರ್ ಈ ಟ್ರೈಕೋಡರ್ಮಾ ಸೂಡೋಮೋನಾಸು ನೀವು ನಮ್ಮಲ್ಲಿ ಭೀ ತೊಗೊಂಡಿರಿ, ಬೇರೆ ಕಡೆ ಭೀ ತೊಗೊಂಡಿರಿ, ಆ ರೇಟಿಗೆ ಈ ರೇಟಿಗೆ ಏನು ಫರಕ ಸರ್? ಅಲ್ಲಿ 550 ರೂಪಾಯಿ ಲೀಟರ್ ಅದ ಸರ್. ಹಾಂ. ನಿಮ್ಮಲ್ಲಿ 80 ರೂಪಾಯಿ, 80 ರೂಪಾಯಿ ಅದ. ಕೆಜಿ. ಸೊ ರೈತರಿಗೆ ಅನುಕೂಲ ಆಗ್ಲತ್ತದಲ್ಲ ಸರ್? ಹಾಂ, ಅನುಕೂಲ ಇದೆ. 90% ಅನುಕೂಲ ಆಗ್ತದೆ ಸರ್ ರೈತರಿಗೆ. ಸೊ ಸರ್ ಬೇರೆ ರೈತರಿಗೆ ಭೀ ಹೇಳಿ ಸರ್ ತಮ್ಮ ಇದು ಸರ್ ಹೆಂಗದ ಅಂತಂದ್ರೆ ಎಲ್ಲ ಬೆಳೆಗೆ ಹಾಕ್ಬೋದು, ಒಂದೇ ಬೆಳೆಗಲ್ಲ. ನಮ್ಮ ಭೂಮಿದಾಗ ಏನು ಭೀ ಬೆಳಿತೇವೆ ಎಲ್ಲಕ್ಕೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಬರ್ತದೆ ಸರ್. ಹಾಗಾಗಿ ತೊಗರಿ ಬೆಳೀರಿ, ತೊಗರಿದಾಗ ನೆಟ್ಟಿ ರೋಗ ಸರ್, ಅದನ್ನು ಕಂಟ್ರೋಲ್ ಆಗತ್ತೆ ಸರ್ ಇದು ಯೂಸ್ ಮಾಡೋದ್ರಿಂದ. ಕಬ್ಬಿಗೆ ಹಾಕಿರಿ. ಸೊ ದಯವಿಟ್ಟು ಏನಪ್ಪ ಅಂದ್ರೆ ತಮ್ಮದು ವಿನಂತಿ ಏನಪ್ಪ ಅಂತಂದ್ರೆ ಎಲ್ಲ ರೈತರಿಗೆ ಹೇಳ್ರಿ ಸರ್. ನಾವು ರೀಚ್ ಆಗ್ತಾ ಇದ್ದೀವಿ, ಬಟ್ ಸ್ವಲ್ಪ ಈಗ ನೀವು ಸಕ್ಸಸ್ ಆಗ್ಯಾವ ಸರ್. ಈಗ ನೀವು ಹೇಳಿದಾಗ ಭಾಳ ಫಾಸ್ಟಾಗಿ ಬೇರೆ ಜನರಿಗೆ ರೀಚ್ ಆಗ್ತದೆ ಸರ್. ರೀಚ್ ಆಯ್ತು. ಹಾಂ ಸರ್. ಹೇಳ್ಯಾರ ಅವ್ರು ನಿಮ್ದೆಲ್ಲ ನೀವು ಬರ್ಕೊಟ್ಟಿದಾಗ ನಂಗೆ ಅವಾಗೆ ಬರ್ಕೊಟ್ಟಿಂದೆಲ್ಲ. ಹಾಂ, ಪೂರ ಫಸ್ಟಿಗೆ ರೈತರಿಗೆ ಹೇಳ್ಯಾರ, ನಮಗೆಲ್ಲ ಹೇಳ್ಯಾರ. ರೈಟ್ ಸರ್, ಧನ್ಯವಾದ ಸರ್. ಧನ್ಯವಾದ.